ನಮಸ್ಕಾರ ಮಕರ ರಾಶಿಯವರೇ, ಹೇಗಿದ್ದೀರಾ ಎಲ್ಲರೂ? ಕೆಲವೊಮ್ಮೆ ಜೀವನದಲ್ಲಿ ಅನಿಸುತ್ತದೆ ಅಲ್ವಾ, ನಾವು ಹಗಲು ರಾತ್ರಿ ಕಷ್ಟಪಟ್ಟು ಶ್ರಮಿಸುತ್ತಿದ್ದರೂ ನಮಗೆ ಸಿಗಬೇಕಾದ ಅರ್ಹ ಫಲಿತಾಂಶ ಸಿಗುತ್ತಿಲ್ಲ ಎಂದು. 4 ಕಡೆಯಿಂದ ದಾರಿಗಳು ಮುಚ್ಚಿಹೋಗಿವೆ ಮತ್ತು ದೂರದವರೆಗೂ ಯಾವುದೇ ಗುರಿ ಕಾಣಿಸುತ್ತಿಲ್ಲ ಎಂದು ಭಾಸವಾಗುತ್ತದೆ. ಮನಸ್ಸಿನಲ್ಲಿ ಒಂದು ವಿಚಿತ್ರ ಗೊಂದಲ ಮತ್ತು ನಿರಾಶೆ ಆವರಿಸುತ್ತದೆ. ಆದರೆ ತಡೆಯಿರಿ ಮತ್ತು ನನ್ನ ಮಾತನ್ನು ಗಮನವಿಟ್ಟು ಕೇಳಿ. ಯಾಕೆಂದರೆ ಈಶ್ವರನು ಯಾವಾಗ ಒಂದು ಬಾಗಿಲನ್ನು ಮುಚ್ಚುತ್ತಾನೋ ಅದೇ ಕ್ಷಣದಲ್ಲಿ ನಿಮಗಾಗಿ ಅದಕ್ಕಿಂತ ದೊಡ್ಡದಾದ, ಹೆಚ್ಚು ಬೆಳಕಿನಿಂದ ಕೂಡಿದ ಮತ್ತು ಉತ್ತಮವಾದ ಬಾಗಿಲನ್ನು ತೆರೆಯುತ್ತಾನೆ. ಜುಲೈ 28ರಿಂದ ಆಗಸ್ಟ್ 3ರವರೆಗಿನ ಈ ವಾರ ನಿಮಗಾಗಿ ಅಂತಹದ್ದೇ ಒಂದು ಮಾಂತ್ರಿಕ ಹಾಗೂ ಬದಲಾವಣೆಗಳಿಂದ ಕೂಡಿದ ವಾರವಾಗಲಿದೆ. ಈ ವಾರ ಬ್ರಹ್ಮಾಂಡದ ಶಕ್ತಿ ಮತ್ತು ಸ್ವತಃ ಮಹಾದೇವನು ನಿಮಗೊಂದು ವಿಶೇಷ ಸೂಚನೆಗಳನ್ನು ನೀಡಲಿದ್ದಾರೆ. ಕೆಲವು ದೊಡ್ಡ ಸಂಕೇತಗಳನ್ನು ನೀಡಲಿದ್ದಾರೆ. ಇವು ನಿಮ್ಮ ಜೀವನದ ದಿಕ್ಕು ಮತ್ತು ದೆಸೆ ಎರಡನ್ನೂ ಬದಲಾಯಿಸಬಹುದು. ನೀವು ಮಾಡಬೇಕಿರುವುದು ಇಷ್ಟೇ: ನಿಮ್ಮ ಕಣ್ಣುಗಳನ್ನು ತೆರೆದಿಡುವುದು ಮತ್ತು ಆ ಈಶ್ವರನ ಸಂಕೇತಗಳನ್ನು ಸರಿಯಾದ ಸಮಯಕ್ಕೆ ಗುರುತಿಸುವುದು. ಆ ದೊಡ್ಡ ಸಂಕೇತ ಯಾವುದು ಮತ್ತು ಈ ವಾರ ನಿಮ್ಮ ಅದೃಷ್ಟ ಹೇಗೆ ಬದಲಾಗುತ್ತದೆ ಎಂದು ತಿಳಿದುಕೊಳ್ಳಲು ಬಯಸಿದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಖಂಡಿತವಾಗಿ ನೋಡಿ. ನಿಮ್ಮ ನೆಚ್ಚಿನ ಚಾನೆಲ್ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿಗೆ ನಿಮಗೆ ಆತ್ಮೀಯ ಸ್ವಾಗತ. ಮಕರ ರಾಶಿಯವರೇ, ಅತ್ಯಂತ ದೊಡ್ಡ, ಅದ್ಭುತ ಮತ್ತು ನೆಮ್ಮದಿಯ ವಿಷಯವೇನೆಂದರೆ ನಿಮ್ಮ ಮಕರ ರಾಶಿಯ ಮೇಲೆ ನಡೆಯುತ್ತಿದ್ದ ಸಾಡೆಸಾತಿಯ ಅತ್ಯಂತ ಕಠಿಣ ಮತ್ತು ನೋವಿನ ಹಂತವು ಈಗ ಸಂಪೂರ್ಣವಾಗಿ ಮುಗಿದು ಹೋಗಿದೆ. ಈಗ ಆ ಭಾರವಾದ ಮನಸ್ಥಿತಿ, ಪ್ರತಿಯೊಂದು ಕೆಲಸದಲ್ಲೂ ಬರುತ್ತಿದ್ದ ಅಡೆತಡೆಗಳು ಬಹಳ ಹಿಂದೆ ಉಳಿದು ಹೋಗಿವೆ. ಮತ್ತು ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಈ ವರ್ಷ ನಮ್ಮ ಕರ್ಮಫಲದಾತರಾದ ಶನಿದೇವನು ನಿಮ್ಮ ಜಾತಕದಲ್ಲಿ ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ. ಶನಿದೇವನು ನಿಮ್ಮ ಸಂಚಾರ ಜಾತಕದ 3ನೇ ಮನೆಯಲ್ಲಿ ವಿರಾಜಮಾನನಾಗಿದ್ದಾನೆ. 3ನೇ ಮನೆಯ ಶನಿಯು ಮನುಷ್ಯನಿಗೆ ಅಪಾರವಾದ ಮತ್ತು ಅದ್ಭುತವಾದ ಧೈರ್ಯವನ್ನು ನೀಡುತ್ತಾನೆ ಎಂಬುದನ್ನು ನೀವು ಯಾವಾಗಲೂ ನೆನಪಿಡಬೇಕು. ಇದರೊಂದಿಗೆ ಜೀವನದಲ್ಲಿ ದೊಡ್ಡ ಅಪಾಯ ಎದುರಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನೀಡುತ್ತಾನೆ. ಈಗ ನೀವು ಯಾವುದೇ ಪರಿಸ್ಥಿತಿಗೂ ಹೆದರುವುದಿಲ್ಲ. ಎಲ್ಲಾ ವಿರುದ್ಧ ಪರಿಸ್ಥಿತಿಗಳನ್ನು ಎದೆಗುಂದದೆ ಧೈರ್ಯವಾಗಿ ಎದುರಿಸಲಿದ್ದೀರಿ. ಇದೇ ಶನಿದೇವನು ನೀಡಿದ ಧೈರ್ಯ ಮತ್ತು ನಿರ್ಭಯತೆಯು ಈ ಇಡೀ ವಾರ ನಿಮ್ಮ ಅತಿ ದೊಡ್ಡ ಅಸ್ತ್ರವಾಗಲಿದೆ. ಹಾಗಾದರೆ ಬನ್ನಿ, ದಿನದ ಪ್ರಕಾರವಾಗಿ ಆಳವಾಗಿ ತಿಳಿದುಕೊಳ್ಳೋಣ ಈ ವಾರ ನಿಮಗಾಗಿ ಹೇಗಿರಲಿದೆ ಎಂದು. ಮೊದಲ ದಿನ ಅಂದರೆ ಜುಲೈ 28 ಮಂಗಳವಾರದ ದಿನದಿಂದ ಪ್ರಾರಂಭಿಸೋಣ. ಈ ದಿನ ಚಂದ್ರನ ಸ್ಥಿತಿಯು ನಿಮ್ಮ ಸಂಚಾರ ಜಾತಕದ 4ನೇ ಮನೆ ಅಂದರೆ ಮೇಷರಾಶಿಯಲ್ಲಿ ಇರಲಿದೆ. ಮಕರ ರಾಶಿಯವರೇ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಚಂದ್ರನು ನಿಮ್ಮ 4ನೇ ಮನೆಯಲ್ಲಿದ್ದಾಗ ಮನುಷ್ಯನ ಮನಸ್ಸು ತುಂಬಾ ಭಾವುಕವಾಗುತ್ತದೆ. ಭಾವನೆಗಳು ಉಕ್ಕಿ ಹರಿಯುತ್ತವೆ. ಇಂದಿನ ದಿನ ನೀವು ನಿಮ್ಮ ಕುಟುಂಬ, ನಿಮ್ಮ ತಾಯಿಯವರ ಆರೋಗ್ಯ ಮತ್ತು ನಿಮ್ಮ ಮನೆಯ ಸುಖಸೌಕರ್ಯಗಳ ಬಗ್ಗೆ ಹೆಚ್ಚು ಮತ್ತು ಆಳವಾಗಿ ಆಲೋಚಿಸುತ್ತೀರಿ. ಇಂದು ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಕೆಲವು ಹಳೆಯ ಸಿಹಿ ನೆನಪುಗಳು ಮರುಕಳಿಸಬಹುದು ಮತ್ತು ನಿಮ್ಮ ಮನಸ್ಸು ಗತಕಾಲಕ್ಕೆ ಜಾರಬಹುದು. ಆದರೆ ನೀವು ನಿಮ್ಮ ಭಾವನೆಗಳ ಮೇಲೆ ಸ್ವಲ್ಪ ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕು. ಭಾವನೆಗಳಲ್ಲಿ ಕೊಚ್ಚಿಹೋಗಬಾರದು. ಕೆಲಸದ ಸ್ಥಳದಲ್ಲಿ ಅಥವಾ ಕಚೇರಿಯಲ್ಲಿ ಇಂದು ನೀವು ಯಾವುದೇ ರೀತಿಯ ಆತುರಪಡುವುದನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. ಈಶ್ವರನ ಮೊದಲ ದೊಡ್ಡ ಸಂಕೇತವೆಂದರೆ ಇಂದಿನ ದಿನ ನೀವು ಅತ್ಯಂತ ಶಾಂತಿ ಮತ್ತು ತಾಳ್ಮೆಯಿಂದ ಕೆಲಸ ಮಾಡಬೇಕು. ಯಾರು ಆಸ್ತಿ-ಪಾಸ್ತಿ, ಜಮೀನು ಅಥವಾ ರಿಯಲ್ ಎಸ್ಟೇಟ್ ಕೆಲಸ ಮಾಡುತ್ತಾರೋ ಅವರಿಗೆ ಇಂದಿನ ದಿನ ದೊಡ್ಡ ಲಾಭದಾಯಕ ಒಪ್ಪಂದ ತರಬಹುದು. ಆದರೆ ಯಾವುದೇ ದಾಖಲೆಗಳನ್ನು ಓದುವಾಗ ಅಥವಾ ಸಹಿ ಮಾಡುವಾಗ ನಿಮ್ಮ ಕಣ್ಣು ಮತ್ತು ಕಿವಿ ಎರಡನ್ನೂ ತೆರೆದಿಡಿ. ಇಂದಿನ ದಿನ ಮಧ್ಯಾಹ್ನದ ಸಮಯದಲ್ಲಿ ಮನೆ ಮತ್ತು ಹೊರಗಿನ ಜವಾಬ್ದಾರಿಗಳ ಹೊರೆ ಹಠಾತ್ತಾಗಿ ಹೆಚ್ಚಾಗಿದೆ ಎಂದು ನಿಮಗನಿಸಬಹುದು. ಆದರೆ ನನ್ನ ಮಕರ ರಾಶಿಯ ಸ್ನೇಹಿತರೆ, ಇದುವೇ ಸರಿಯಾದ ಸಮಯ. ಇಲ್ಲಿ ನೀವು ನಿಮ್ಮ ಶನಿದೇವನು ನೀಡಿದ ಅಪಾರ ಧೈರ್ಯ ಮತ್ತು ಹಿಮ್ಮತ್ತನ್ನು ತೋರಿಸಬೇಕು. ಕಷ್ಟಕರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ಸಂಪೂರ್ಣವಾಗಿ ಹೆದರಬಾರದು. ಆದರೆ ನೆನಪಿರಲಿ, ಆ ನಿರ್ಧಾರಗಳು ಯಾವಾಗಲೂ ಯೋಚಿಸಿ ಸಮೀಕ್ಷಿಸಿ ತೆಗೆದುಕೊಂಡದ್ದಾಗಿರಬೇಕು. ಇಂದು ಸಂಜೆಯ ಸಮಯದಲ್ಲಿ ನೀವು ನಿಮ್ಮ ಜೀವನ ಸಂಗಾತಿ ಅಥವಾ ಯಾವುದಾದರೂ ಆಪ್ತ ಸ್ನೇಹಿತನೊಂದಿಗೆ ನಿಮ್ಮ ಮನಸ್ಸಿನ ಆಳದ ಮಾತನ್ನು ಹಂಚಿಕೊಳ್ಳುತ್ತೀರಿ. ಇದರಿಂದ ನಿಮ್ಮ ಮನಸ್ಸಿನ ಭಾರ ಸಾಕಷ್ಟು ಹಗುರವಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ನೀವು ನಿಮ್ಮ ಎದೆ, ಶ್ವಾಸಕೋಶ ಮತ್ತು ಗಂಟಲಿನ ಬಗ್ಗೆ ಸ್ವಲ್ಪ ವಿಶೇಷ ಕಾಳಜಿ ವಹಿಸಬೇಕು. ತಣ್ಣನೆಯ ಪದಾರ್ಥಗಳು ಮತ್ತು ತಂಪಾದ ಪಾನೀಯಗಳಿಂದ ಸಂಪೂರ್ಣವಾಗಿ ದೂರವಿರಿ. ಒಟ್ಟಾರೆಯಾಗಿ ಜುಲೈ 28ರ ಈ ದಿನ ನಿಮ್ಮನ್ನು ಭಾವುಕವಾಗಿ ತುಂಬಾ ಗಟ್ಟಿ ಮಾಡಲು ಮತ್ತು ಒಳಗಿನಿಂದ ಪರಿಪೂರ್ಣಗೊಳಿಸಲು ಬಂದಿರುವ ದಿನವಾಗಿದೆ. ಜುಲೈ 29 ಬುಧವಾರ. ಇಂದು ಚಂದ್ರನು ಸಂಚಾರ ಮಾಡುತ್ತಾ ನಿಮ್ಮ 5ನೇ ಮನೆ ಅಂದರೆ ವೃಷಭ ರಾಶಿಗೆ ಪ್ರವೇಶಿಸಲಿದ್ದಾನೆ. ಮಕರ ರಾಶಿಯವರೇ, 5ನೇ ಮನೆಯ ಚಂದ್ರನು ನಿಮಗಾಗಿ ಸಂತೋಷಗಳ ದೊಡ್ಡ ಉಡುಗೊರೆಯನ್ನು ತರುತ್ತಾನೆ. ಈ ದಿನ ವಿದ್ಯಾರ್ಥಿಗಳಿಗೆ, ಶಿಕ್ಷಣ ಕ್ಷೇತ್ರದೊಂದಿಗೆ ಸಂಪರ್ಕದಲ್ಲಿರುವ ಜನರಿಗೆ ಮತ್ತು ಯಾವುದೇ ರೀತಿಯ ಸೃಜನಶೀಲ ಕ್ಷೇತ್ರ, ಕಲೆ ಅಥವಾ ಮಾಧ್ಯಮ ರಂಗಕ್ಕೆ ಸೇರಿದ ಜನರಿಗೆ ಅತ್ಯಂತ ಅದ್ಭುತ ಮತ್ತು ಅದೃಷ್ಟದ ದಿನವಾಗಲಿದೆ.
ಇಂದು ನಿಮ್ಮ ಮೆದುಳಿನಲ್ಲಿ ಅತ್ಯುತ್ತಮ ಮತ್ತು ಹೊಸ ಹೊಸ ಆಲೋಚನೆಗಳು ಬರುತ್ತವೆ. ನಿಮ್ಮ ದಿನಚರಿಯಿಂದ ಹೊರಬಂದು ಏನಾದರೂ ಹೊಸದಾಗಿ ಮತ್ತು ದೊಡ್ಡದಾಗಿ ಮಾಡಬೇಕು ಎಂದು ಮನಸ್ಸಿಗೆ ಅನಿಸುತ್ತದೆ. ಯಾರು ಷೇರು ಮಾರುಕಟ್ಟೆ, ವ್ಯಾಪಾರ ಅಥವಾ ಯಾವುದೇ ರೀತಿಯ ಹೂಡಿಕೆಯಲ್ಲಿ ತೊಡಗಿದ್ದಾರೋ ಅವರಿಗೆ ಇಂದು ದೊಡ್ಡ ಮತ್ತು ದಿಢೀರ್ ಲಾಭವಾಗಬಹುದು. ಏಕೆಂದರೆ 3ನೇ ಮನೆಯ ಶನಿಯ ಕಾರಣದಿಂದ ನೀವು ತೆಗೆದುಕೊಂಡ ಸಾಹಸಮಯ ನಿರ್ಧಾರ ಇಂದು ಸಂಪೂರ್ಣವಾಗಿ ಸರಿಯಾದ ಮತ್ತು ನಿಖರವಾದ ನಿರ್ಧಾರ ಎಂದು ಸಾಬೀತಾಗುತ್ತದೆ. ಇಂದು ನೀವು ಈಶ್ವರನ ಈ ಸಂಕೇತವನ್ನು ಆಳವಾಗಿ ಅರ್ಥಮಾಡಿಕೊಳ್ಳಬೇಕು. ಈಗ ನಿಮ್ಮ ಬುದ್ಧಿ ಮತ್ತು ನಿಮ್ಮ ಶ್ರಮ ಸಾಮರ್ಥ್ಯಗಳ ಮೇಲೆ ಸಂಶಯ ಪಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ನೀವು ಏನೇ ಆಲೋಚಿಸುತ್ತಿದ್ದೀರೋ ಮತ್ತು ಏನೇ ಯೋಜನೆಗಳನ್ನು ರೂಪಿಸುತ್ತಿದ್ದೀರೋ ಅವು ಸಂಪೂರ್ಣವಾಗಿ ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿವೆ. ಪ್ರೇಮ ಸಂಬಂಧಗಳು ಮತ್ತು ಪ್ರಣಯ ಜೀವನದ ಬಗ್ಗೆ ಹೇಳುವುದಾದರೆ, ಇಲ್ಲಿಯವರೆಗೆ ಏಕಾಂಗಿಯಾಗಿದ್ದವರ ಜೀವನದಲ್ಲಿ ಇಂದು ಯಾರಾದರೂ ವಿಶೇಷ ಮತ್ತು ಸತ್ಯವಾದ ವ್ಯಕ್ತಿಯ ಆಗಮನವಾಗಬಹುದು. ಮತ್ತು ಯಾರು ಈಗಾಗಲೇ ವೈವಾಹಿಕ ಜೀವನದಲ್ಲಿದ್ದಾರೋ ಅವರ ಸಂಬಂಧವು ಇಂದು ಒಂದು ಹೊಸ ಮತ್ತು ಸುಂದರ ಹಂತವನ್ನು ತಲುಪುತ್ತದೆ. ನೀವು ಉದ್ಯೋಗಸ್ಥರಾಗಿದ್ದರೆ ಇಂದು ಕಚೇರಿಯಲ್ಲಿ ಮೇಲಧಿಕಾರಿಗಳು ನಿಮ್ಮ ಯಾವುದೋ ಹಳೆಯ ವರದಿ, ಕಾರ್ಯಪ್ರಸ್ತುತಿ ಅಥವಾ ನಿಮ್ಮ ಕಠಿಣ ಶ್ರಮವನ್ನು ಎಲ್ಲರ ಮುಂದೆ ಕೊಂಡಾಡುತ್ತಾರೆ. ನೀವು ಕೇವಲ ನಿಮ್ಮ ಗಮನವನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬಾರದು. ಹೌದು, ಇಂದು ಸಂಜೆಯ ಸಮಯದಲ್ಲಿ ಮಕ್ಕಳ ಕಡೆಯಿಂದ ಅಥವಾ ಮನೆಯ ಸಣ್ಣ ಮಗುವಿನ ಕಡೆಯಿಂದ ಯಾವುದಾದರೂ ಉತ್ತಮ ಸುದ್ದಿ ಸಿಗಬಹುದು. ಅದು ನಿಮ್ಮ ಮುಖದಲ್ಲಿ ದೊಡ್ಡ ನಗೆಯನ್ನು ತರುತ್ತದೆ ಮತ್ತು ನಿಮ್ಮ ಎಲ್ಲ ಆಯಾಸವನ್ನು ದೂರ ಮಾಡುತ್ತದೆ. ಆರೋಗ್ಯವು ಇಂದು ತುಂಬಾ ಉತ್ತಮವಾಗಿರುತ್ತದೆ. ನೀವು ನಿಮ್ಮನ್ನು ಶಕ್ತಿಶಾಲಿ ಮತ್ತು ಉತ್ಸಾಹದಿಂದ ಕೂಡಿದವರನ್ನಾಗಿ ಅನುಭವಿಸುತ್ತೀರಿ. ಈ ದಿನ ನಿಮಗೆ ಜೀವನದಲ್ಲಿ ಬಹಳಷ್ಟನ್ನು ನೀಡಿ ಹೋಗಲಿದೆ. ಜುಲೈ 30 ಗುರುವಾರ. ಚಂದ್ರನು ಇಂದೂ ಸಹ ನಿಮ್ಮ 5ನೇ ಮನೆಯಲ್ಲೇ ಸಂಚಾರ ಮಾಡುತ್ತಿದ್ದಾನೆ. ಆದರೆ ಇಂದು ಅವನ ನಕ್ಷತ್ರ ಬದಲಾಗುತ್ತದೆ. ಇದರ ನೇರ ಪರಿಣಾಮ ನಿಮ್ಮ ಆರ್ಥಿಕ ಜೀವನದ ಮೇಲಾಗುತ್ತದೆ. ಇಂದಿನ ದಿನ ನಿಮಗಾಗಿ ಧನಲಾಭದ ಹಲವು ಹೊಸ ಮತ್ತು ನಿರೀಕ್ಷಿಸದ ದಾರಿಗಳನ್ನು ತೆರೆಯಲಿದೆ. ಮಕರ ರಾಶಿಯವರೇ, ಸಾಡೆಸಾತಿ ಸಂಪೂರ್ಣವಾಗಿ ಮುಗಿದ ನಂತರ ನೀವು ದೀರ್ಘಕಾಲದಿಂದ ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡ ಮತ್ತು ಆರ್ಥಿಕ ಮುಗ್ಗಟ್ಟು ಇಂದು ಸಂಪೂರ್ಣವಾಗಿ ದೂರವಾಗುವುದು ಸ್ಪಷ್ಟವಾಗಿ ಕಾಣಿಸುತ್ತದೆ. ಎಲ್ಲೋ ಸಿಲುಕಿಕೊಂಡಿದ್ದ ಹಣ, ಅದು ಇನ್ನೂ ಸಿಗುವುದೇ ಇಲ್ಲ ಎಂದು ನೀವು ಭಾವಿಸಿದ್ದ ಹಣ ಇಂದು ನಿಮಗೆ ಹಠಾತ್ತಾಗಿ ಮರಳಿ ಸಿಗಬಹುದು. ಗತಕಾಲದಲ್ಲಿ ನೀವು ಯಾವುದಾದರೂ ಸಂಬಂಧಿಗೆ ಅಥವಾ ಸ್ನೇಹಿತನಿಗೆ ಸಾಲ ನೀಡಿದ್ದರೆ ಇಂದು ಪ್ರೀತಿಯಿಂದ ಮತ್ತು ತಿಳುವಳಿಕೆಯಿಂದ ಕೇಳಿ ನೋಡಿ, ಹಣ ಖಂಡಿತವಾಗಿಯೂ ಮರಳುತ್ತದೆ. ಯಾರು ಸ್ವಂತ ವ್ಯಾಪಾರ ಮಾಡುತ್ತಿದ್ದಾರೋ ಅವರಿಗೆ ಇಂದು ಹೊಸಗಟ್ಟಿ ಪಾಲುದಾರಿಕೆ ಅಥವಾ ದೊಡ್ಡ ಆದೇಶಗಳು ಸಿಗುವ ಬಲವಾದ ಯೋಗವಿದೆ. ಈಶ್ವರನ ಅತಿದೊಡ್ಡ ಸಂಕೇತವೆಂದರೆ ಇಂದಿನ ದಿನ ನೀವು ನಿಮ್ಮ ಸಂಪರ್ಕ ಜಾಲವನ್ನು ಅತ್ಯಂತ ಸರಿಯಾದ ಮತ್ತು ಚಾಣಾಕ್ಷತನದಿಂದ ಬಳಸಿಕೊಳ್ಳಬೇಕು. ಮನೆಯಲ್ಲಿ ಕುಳಿತರೆ ಕೆಲಸ ನಡೆಯುವುದಿಲ್ಲ. ಹೊರಗೆ ಬನ್ನಿ, ಹೊಸ ಜನರನ್ನು ಭೇಟಿಯಾಗಿ. ಏಕೆಂದರೆ ಇಂದು ಜನರೊಂದಿಗೆ ಬೆರೆಯುವುದರಿಂದಲೇ ನಿಮಗೆ ಅತಿ ದೊಡ್ಡ ಆರ್ಥಿಕ ಹಾಗೂ ಸಾಮಾಜಿಕ ಲಾಭವಾಗುತ್ತದೆ. ಆದರೆ ಒಂದು ವಿಷಯವನ್ನು ವಿಶೇಷವಾಗಿ ನೆನಪಿನಲ್ಲಿಡಿ, ಇಂದು ಯಾವುದೇ ಅಪರಿಚಿತ ವ್ಯಕ್ತಿಯ ಮೇಲಾಗಲಿ ಅಥವಾ ಆಕರ್ಷಕ ಯೋಜನೆಗಳ ಮೇಲಾಗಲಿ ಕಣ್ಣು ಮುಚ್ಚಿ ಭರವಸೆ ಇಡಬೇಡಿ. ನಿಮ್ಮ ಕೆಲಸವನ್ನು ನೀವೇ ನಿಮ್ಮ ಉಸ್ತುವಾರಿಯಲ್ಲಿ ಮತ್ತು ತಿಳುವಳಿಕೆಯಿಂದ ಪೂರ್ಣಗೊಳಿಸಿ. 3ನೇ ಮನೆಯ ಶಕ್ತಿಶಾಲಿ ಶನಿಯು ಇಂದು ನಿಮಗೆ ಎಷ್ಟು ಧೈರ್ಯ ನೀಡುತ್ತಿದ್ದಾನೆ ಎಂದರೆ ನೀವು ನಿಮ್ಮ ಷರತ್ತುಗಳ ಮೇಲೆ ಜಗತ್ತಿನಿಂದ ಕೆಲಸ ಮಾಡಿಸಿಕೊಳ್ಳಬಹುದು. ಆದ್ದರಿಂದ ಇಂದು ಯಾರದ್ದೇ ಒತ್ತಡಕ್ಕೆ ಒಳಗಾಗಿ ಅಥವಾ ಹೆದರಿ ಯಾವುದೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಸಂಜೆಯ ಸಮಯ ನಿಮ್ಮ ಕುಟುಂಬ ಮತ್ತು ಪ್ರೀತಿಪಾತ್ರರೊಂದಿಗೆ ತುಂಬಾ ಸಂತೋಷದಿಂದ ಕಳೆಯುತ್ತದೆ. ಮನೆಯಲ್ಲಿ ಯಾವುದಾದರೂ ಮಂಗಳ ಕಾರ್ಯ, ಪೂಜೆ ಪುನಸ್ಕಾರ ಅಥವಾ ಶುಭ ಸಮಾರಂಭದ ಯೋಜನೆ ರೂಪುಗೊಳ್ಳಬಹುದು. ಇಂದು ನೀವು ಹೊರಗಿನ ಎಣ್ಣೆಯಲ್ಲಿ ಕರಿದ ಹಾಗೂ ಸಂಸ್ಕರಿಸಿದ ಆಹಾರ ತಿನ್ನುವುದನ್ನು ತಪ್ಪಿಸಬೇಕು. ಏಕೆಂದರೆ ಹೊಟ್ಟೆ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ತೊಂದರೆ ನಿಮಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡಬಹುದು. ನಿಮ್ಮ ದಿನಚರಿಯನ್ನು ಶಿಸ್ತಿನಿಂದಿಟ್ಟುಕೊಳ್ಳಿ ಮತ್ತು ಹೇರಳವಾಗಿ ನೀರು ಕುಡಿಯಿರಿ. ಜುಲೈ 31 ಶುಕ್ರವಾರ. ಇಂದು ಚಂದ್ರನ ಸಂಚಾರವು ನಿಮ್ಮ 6ನೇ ಮನೆ ಅಂದರೆ ಮಿಥುನ ರಾಶಿಯಲ್ಲಿ ಆಗಲಿದೆ. ವೈದಿಕ ಜ್ಯೋತಿಷ್ಯದಲ್ಲಿ 6ನೇ ಮನೆಯು ರೋಗ, ಸಾಲ ಮತ್ತು ಶತ್ರುಗಳ ಮನೆಯಾಗಿದೆ. ಮಕರ ರಾಶಿಯವರೇ, ಇಂದಿನ ದಿನ ನಿಮಗಾಗಿ ಸ್ವಲ್ಪ ಸವಾಲಿನಿಂದ ಮತ್ತು ಓಡಾಟದಿಂದ ಕೂಡ ಬಳಲಬಹುದು. ಆದರೆ ನೀವು ಹೆದರುವ ಅಥವಾ ಚಿಂತಿಸುವ ಅಗತ್ಯವೇ ಇಲ್ಲ. ಏಕೆಂದರೆ ನೀವು ದೃಢ ಸಂಕಲ್ಪದ ಮಕರ ರಾಶಿಯ ಜಾತಕರು ಮತ್ತು ನೀವು ಎಂದಿಗೂ ಸವಾಲುಗಳಿಗೆ ಸೋಲೊಪ್ಪಿಕೊಳ್ಳುವುದಿಲ್ಲ. ಇಂದು ಕೆಲಸದ ಸ್ಥಳದಲ್ಲಿ ಅಥವಾ ವ್ಯಾಪಾರದಲ್ಲಿ ಕೆಲವು ಅಸೂಯೆ ಪಡುವ ಜನರು ನಿಮ್ಮ ವಿರುದ್ಧ ಸಂಚು ರೂಪಿಸಲು ಪ್ರಯತ್ನಿಸಬಹುದು ಅಥವಾ ನಿಮ್ಮ ಶ್ರಮದಿಂದ ಗಳಿಸಿದ ಹೆಸರನ್ನು ಹಾಳು ಮಾಡಲು ಯತ್ನ ಮಾಡಬಹುದು. ಆದರೆ ನೀವು ಅಂತಹ ಜನರಿಗೆ ಪ್ರತ್ಯುತ್ತರ ನೀಡಲು ಹೋಗಬಾರದು. ನೀವು ಸಂಪೂರ್ಣವಾಗಿ ಶಾಂತವಾಗಿರಬೇಕು ಮತ್ತು ನಿಮ್ಮ ಯಶಸ್ಸು ಹಾಗೂ ನಿಮ್ಮ ಕೆಲಸದಿಂದಲೇ ಅವರಿಗೆ ಸೂಕ್ತ ಉತ್ತರ ನೀಡಬೇಕು. ಇಂದು ಈಶ್ವರನು ನಿಮಗೆ ಅತ್ಯಂತ ದೊಡ್ಡ ಸಂಕೇತ ನೀಡುತ್ತಿದ್ದಾನೆ. ನಿಮ್ಮ ಮುಂದಿನ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ಹೇಳಿಕೊಂಡು ಡಂಗುರ ಸಾರಬೇಡಿ.
ನಿಮ್ಮ ಯಶಸ್ಸು ಮತ್ತು ಕಾರ್ಯತಂತ್ರಗಳ ಕೀಲಿಕೈಯನ್ನು ಸಂಪೂರ್ಣ ರಹಸ್ಯವಾಗಿಡಿ. ಇಲ್ಲದಿದ್ದರೆ ದೃಷ್ಟಿ ತಾಗಬಹುದು. ನ್ಯಾಯಾಲಯ ಅಥವಾ ದೀರ್ಘಕಾಲದಿಂದ ನಡೆಯುತ್ತಿರುವ ಕಾನೂನು ವಿವಾದಗಳಲ್ಲಿ ನೀವು ಸಿಲುಕಿಕೊಂಡಿದ್ದರೆ ಇಂದಿನ ದಿನ ನಿಮ್ಮ ಪರವಾಗಿ ಅತ್ಯಂತ ಸಕಾರಾತ್ಮಕ ಮತ್ತು ನೆಮ್ಮದಿ ನೀಡುವ ಸುದ್ದಿಯನ್ನು ತರಬಹುದು. ಇಂದು ಹೊಸ ಸಾಲ ತೆಗೆದುಕೊಳ್ಳುವುದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಿ ಮತ್ತು ಯಾರದ್ದಾದರೂ ಹಳೆಯ ಹಣವನ್ನು ತೀರಿಸಬೇಕಿದ್ದರೆ ಅದರ ಕಂತನ್ನು ಖಂಡಿತವಾಗಿ ಪಾವತಿಸಿ. ಇದರಿಂದ ಮಾನಸಿಕ ಶಾಂತಿ ಸಿಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮಗೆ ಕಾಲುಗಳು, ಮೊಣಕಾಲುಗಳು ಮತ್ತು ಬೆನ್ನು ನೋವಿನ ದೂರು ಕಾಣಿಸಿಕೊಳ್ಳಬಹುದು. ದಿನಪೂರ್ತಿ ಹೆಚ್ಚು ಓಡಾಟ ಮಾಡುವುದನ್ನು ತಪ್ಪಿಸಿ ಮತ್ತು ನಿಮ್ಮ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ನೀಡಿ. ಇಂದಿನ ದಿನ ನೀವು ಯಾವುದಾದರೂ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಸಹಾಯ ಮಾಡಿ. ಇದರಿಂದ ನಿಮ್ಮ ನಿಂತುಹೋದ ಕೆಲಸಗಳು ಮಾಂತ್ರಿಕ ರೀತಿಯಲ್ಲಿ ಪೂರ್ಣಗೊಳ್ಳುತ್ತವೆ. ಯಾವುದೇ ಸರ್ಕಾರಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇಂದು ತಮ್ಮ ಓದಿನ ಮೇಲೆ 100% ಗಮನ ಹರಿಸಬೇಕು. ಯಾಕೆಂದರೆ ಇಂದು ಗಮನ ಹಾರುವ ಮತ್ತು ಸಮಯ ವ್ಯರ್ಥವಾಗುವ ಸಂಪೂರ್ಣ ಸಾಧ್ಯತೆ ಇದೆ. ಧೈರ್ಯವಾಗಿರಿ. ಇದು ಕೇವಲ ಒಂದು ದಿನದ ಸವಾಲು. ನೀವು ನಿಮ್ಮ ಧೈರ್ಯದಿಂದ ಇದನ್ನು ಅತ್ಯಂತ ಸುಲಭವಾಗಿ ದಾಟುತ್ತೀರಿ. ಆಗಸ್ಟ್ 1 ಶನಿವಾರ. ಇಂದು ಚಂದ್ರನು ನಿಮ್ಮ 6ನೇ ಮನೆಯ ತೊಂದರೆಗಳಿಂದ ಹೊರಬಂದು ನಿಮ್ಮ 7ನೇ ಮನೆ ಅಂದರೆ ಕರ್ಕಾಟಕ ರಾಶಿಯತ್ತ ಸಾಗಲಿದ್ದಾನೆ. ಈ ದಿನ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಸಮತೋಲನ ಮತ್ತು ಬಹಳಷ್ಟು ಸಕಾರಾತ್ಮಕತೆಯನ್ನು ತರಲಿದೆ. ನಿನ್ನೆಯ ಎಲ್ಲಾ ತೊಂದರೆಗಳು, ಮಾನಸಿಕ ಒತ್ತಡ ಮತ್ತು ಆಯಾಸ ಇಂದು ಬೆಳಗಿನ ಮೊದಲ ಕಿರಣದೊಂದಿಗೆ ಮಾಯವಾಗುತ್ತವೆ. ಇಂದು ನಿಮ್ಮೊಳಗೆ ಒಂದು ಅದ್ಭುತವಾದ ಆತ್ಮವಿಶ್ವಾಸ ಮತ್ತು ಏನನ್ನಾದರೂ ಸಾಧಿಸುವ ಉತ್ಸಾಹವಿರುತ್ತದೆ. 3ನೇ ಮನೆಯಲ್ಲಿ ಕುಳಿತ ಕರ್ಮಫಲ ದಾತ ಶನಿಯು ನಿಮಗೆ ನೀಡುತ್ತಿರುವ ಅಪಾರ ಧೈರ್ಯ ಮತ್ತು ಸಾಹಸಮಯ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯ ನೇರ ಲಾಭ ಇಂದು ನಿಮ್ಮ ವ್ಯಾಪಾರ ಅಥವಾ ವೃತ್ತಿಜೀವನದಲ್ಲಿ ಕಂಡುಬರುತ್ತದೆ. ಯಾರು ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುತ್ತಾರೋ ಇಂದು ಅವರ ನಡುವಿನ ಎಲ್ಲಾ ಹಳೆಯ ತಪ್ಪು ತಿಳುವಳಿಕೆಗಳು ದೂರವಾಗಿ ಒಂದು ಹೊಸ ಶಕ್ತಿ, ಹೊಸ ನಂಬಿಕೆಯೊಂದಿಗೆ ಕೆಲಸ ಮುಂದೆ ಸಾಗುತ್ತದೆ. ಉದ್ಯೋಗಿಗಳಿಗೆ ಇಂದು ಅತ್ಯಂತ ಶುಭ ದಿನ. ನಿಮ್ಮ ಬಡ್ತಿ, ವೇತನ ಹೆಚ್ಚಳ ಅಥವಾ ಯಾವುದಾದರೂ ಉತ್ತಮ ಜಾಗಕ್ಕೆ ವರ್ಗಾವಣೆಯ ಮಾತುಕತೆ ಇಂದು ಸಫಲವಾಗಬಹುದು. ಇಂದು ಈಶ್ವರನ ಸಂಕೇತವೇನೆಂದರೆ ನೀವು ನಿಮ್ಮ ಮಾತನ್ನು, ನಿಮ್ಮ ವಿಚಾರಗಳನ್ನು ಪೂರ್ಣ ಗಟ್ಟಿತನ ಮತ್ತು ಆತ್ಮವಿಶ್ವಾಸದಿಂದ ಇತರರ ಮುಂದೆ ಇಡಿ. ನಿಮ್ಮ ಪ್ರತಿಭೆಯನ್ನು ತೋರಿಸಲು ಹೆದರುವ ಅಥವಾ ಹಿಂಜರಿಯುವ ಅಗತ್ಯವೇ ಇಲ್ಲ. ದಾಂಪತ್ಯ ಜೀವನದ ಬಗ್ಗೆ ಹೇಳುವುದಾದರೆ ಇಂದಿನ ದಿನ ಅತ್ಯಂತ ಪ್ರೀತಿಯಿಂದ ಕೂಡಿರಲಿದೆ. ಜೀವನ ಸಂಗಾತಿಯೊಂದಿಗೆ ಸಂಜೆ ಹೊರಗೆ ಹೋಗುವುದು, ಖರೀದಿ ಮಾಡುವುದು ಅಥವಾ ಭೋಜನದ ಯೋಜನೆ ರೂಪುಗೊಳ್ಳಬಹುದು. ಏನೇ ಹಳೆಯ ಮುನಿಸು ಅಥವಾ ಅಸಮಾಧಾನಗಳಿದ್ದರೂ ಅವು ಇಂದು ಸಂಪೂರ್ಣವಾಗಿ ದೂರವಾಗುತ್ತವೆ. ಆರೋಗ್ಯ ಇಂದು ಅತ್ಯುತ್ತಮವಾಗಿರುತ್ತದೆ. ಮನಸ್ಸಿನಲ್ಲಿ ಒಂದು ಬೇರೆ ರೀತಿಯ ಸಂತೋಷ, ಉತ್ಸಾಹ ಮತ್ತು ಶಾಂತಿ ಇರುತ್ತದೆ. ಈ ದಿನವನ್ನು ಪೂರ್ತಿಯಾಗಿ ಆನಂದಿಸಿ, ಏಕೆಂದರೆ ಈ ವಾರ ಈಗ ತನ್ನ ಅತ್ಯುತ್ತಮ ಮತ್ತು ಸುಖದ ಘಟ್ಟಕ್ಕೆ ಬಂದು ತಲುಪಿದೆ. ನಿಮ್ಮ ವರ್ಷಗಳ ಶ್ರಮ ಈಗ ಮೆಲ್ಲನೆ ಸಿಹಿ ಫಲ ನೀಡುತ್ತಿರುವುದನ್ನು ನೀವೇ ಅನುಭವಿಸುತ್ತೀರಿ. ಆಗಸ್ಟ್ 2 ರವಿವಾರ. ಇಂದು ಶನಿವಾರ ನಿಮ್ಮ ರಾಶಿಯ ಅಧಿಪತಿ, ನ್ಯಾಯದ ದೇವತೆಯಾದ ಶನಿದೇವನ ಸ್ವಂತ ದಿನ. ಇಂದು ಚಂದ್ರನು ನಿಮ್ಮ 7ನೇ ಮನೆ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಸಂಪೂರ್ಣವಾಗಿ ವಿರಾಜಮಾನನಾಗಿರುತ್ತಾನೆ. ಮಕರ ರಾಶಿಯವರೇ, ಇಂದಿನ ದಿನ ನಿಮಗಾಗಿ ಅತ್ಯಂತ ಅದೃಷ್ಟದ ದಿನ ಮತ್ತು ಮೈಲಿಗಲ್ಲು ಎಂದು ಸಾಬೀತಾಗಲಿದೆ. ಇಂದು ನೀವು ಪೂರ್ಣ ಆತ್ಮವಿಶ್ವಾಸದಿಂದ ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೂ ಅದರಲ್ಲಿ ನಿಮಗೆ ಈಶ್ವರನ ಕೃಪೆಯಿಂದ ಯಶಸ್ಸು ಖಂಡಿತ ಸಿಗುತ್ತದೆ. ಸಮಾಜದಲ್ಲಿ, ಸಂಬಂಧಿಕರಲ್ಲಿ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಹಾಗೂ ಪ್ರತಿಷ್ಠೆ ತುಂಬಾ ಹೆಚ್ಚಾಗುತ್ತದೆ. ಬಹುಶಃ ಇಂದು ನಿಮ್ಮನ್ನು ಯಾವುದಾದರೂ ಸಾಮಾಜಿಕ, ಧಾರ್ಮಿಕ ಅಥವಾ ಕೌಟುಂಬಿಕ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಅಥವಾ ಮುಖ್ಯ ವ್ಯಕ್ತಿಯಾಗಿ ಕರೆಯಬಹುದು. ಇಂದು ನಿಮಗೆ ನಿಮ್ಮ ಕೆಲಸ ಅಥವಾ ವೃತ್ತಿಜೀವನದಲ್ಲಿ ಕೆಲವು ದೊಡ್ಡ ಅವಕಾಶಗಳು ಸಿಗುತ್ತವೆ. ಮೀನರಾಶಿಯಲ್ಲಿ ಕುಳಿತ ಶನಿದೇವನು ನಿಮಗೆ ರಿಸ್ಕ್ ತೆಗೆದುಕೊಳ್ಳಲು ಪೂರ್ಣ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತಿರುವುದರಿಂದ ಈಗ ಹೆಜ್ಜೆ ಹಿಂದೆ ಇಡಬೇಡಿ. ಇಂದು ತೆಗೆದುಕೊಂಡ ಧೈರ್ಯದ ನಿರ್ಧಾರವು ನಿಮ್ಮ ಭವಿಷ್ಯದಲ್ಲಿ ದೊಡ್ಡ ಲಾಭ ಮತ್ತು ಯಶಸ್ಸನ್ನು ತರಲಿದೆ. ಈಶ್ವರನ ದೊಡ್ಡ ಸಂಕೇತ ಇಂದು ನಿಮಗೇನೆಂದರೆ, ಯಾವ ಕೆಲಸ ಪ್ರಸ್ತುತ ನಿಮಗೆ ಅತ್ಯಂತ ಹೆಚ್ಚು ಭಯ ಹುಟ್ಟಿಸುತ್ತಿದೆಯೋ ನಿಜವಾಗಿ ಆ ಕೆಲಸದ ಹಿಂದೆಯೇ ನಿಮ್ಮ ಅತಿ ದೊಡ್ಡ ಗೆಲುವು ಮತ್ತು ಪ್ರಗತಿ ಅಡಗಿದೆ. ಮನೆಯಲ್ಲಿ ಇಂದು ಸುಖಶಾಂತಿಯ ವಾತಾವರಣವಿರುತ್ತದೆ. ಬೆಳಿಗ್ಗೆ ಮನೆಯಿಂದ ಹೊರಡುವಾಗ ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಪಡೆದೇ ಹೊರಡಿ. ನಿಮ್ಮ ಎಲ್ಲಾ ಕೆಲಸಗಳು ವಿಘ್ನವಿಲ್ಲದೆ ಪೂರ್ಣಗೊಳ್ಳುತ್ತವೆ. ನೀವು ಯಾವುದಾದರೂ ಹೊಸ ವಾಹನ ಅಥವಾ ಮನೆಯ ಯಾವುದಾದರೂ ಎಲೆಕ್ಟ್ರಾನಿಕ್ ವಸ್ತು ಖರೀದಿಸಲು ಬಯಸಿದರೆ ಇಂದಿನ ದಿನ ಅದಕ್ಕೆ ಅತ್ಯಂತ ಶುಭವಾಗಿದೆ. ಸಂಜೆಯ ಸಮಯದಲ್ಲಿ ಶನಿ ದೇವಾಲಯಕ್ಕೆ ಖಂಡಿತವಾಗಿ ಹೋಗಿ ಮತ್ತು ಶನಿದೇವನ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ಇದರಿಂದ ನಿಮ್ಮ ಜೀವನದ ಎಲ್ಲಾ ಮುಚ್ಚಿದ ದಾರಿಗಳು ತೆರೆಯುತ್ತವೆ. ಇಂದು ನಿಮ್ಮ ಮನಸ್ಸು ತುಂಬಾ ಆಧ್ಯಾತ್ಮಿಕವಾಗಿ ಮತ್ತು ಶಾಂತವಾಗಿರುತ್ತದೆ. ಯಾವುದೋ ಅತ್ಯಂತ ಶಕ್ತಿಶಾಲಿ ಅದೃಶ್ಯ ಶಕ್ತಿಯು ನಿಮ್ಮನ್ನು
ಪ್ರತಿ ಹೆಜ್ಜೆಯಲ್ಲೂ ರಕ್ಷಿಸುತ್ತಿದೆ ಎಂದು ನಿಮಗನಿಸುತ್ತದೆ. ಆಗಸ್ಟ್ 3 ಸೋಮವಾರ. ವಾರದ ಕೊನೆಯ ಮತ್ತು ವಿಶ್ರಾಂತಿಯ ದಿನದ ಬಗ್ಗೆ ಮಾತನಾಡೋಣ. ಇಂದು ಚಂದ್ರನು ಸಂಚಾರ ಮಾಡಿ ನಿಮ್ಮ 8ನೇ ಮನೆ ಅಂದರೆ ಸಿಂಹರಾಶಿಗೆ ಪ್ರವೇಶಿಸಲಿದ್ದಾನೆ. ಜ್ಯೋತಿಷ್ಯದಲ್ಲಿ 8ನೇ ಮನೆಯನ್ನು ಹಠಾತ್ ಘಟನೆಗಳು ಮತ್ತು ರಹಸ್ಯಗಳ ಮನೆ ಎಂದು ಪರಿಗಣಿಸಲಾಗುತ್ತದೆ. 8ನೇ ಮನೆಯಲ್ಲಿ ಚಂದ್ರನ ಸಂಚಾರವು ಮನಸ್ಸಿಗೆ ಸ್ವಲ್ಪ ತಿಳಿಯದ ಒತ್ತಡ ಅಥವಾ ಚಡಪಡಿಕೆಯನ್ನು ನೀಡಬಹುದು. ಆದರೆ ಈ ದಿನ ಹೆಚ್ಚು ಓಡಾಟ ಮಾಡುವ ದಿನವಲ್ಲ, ಬದಲಿಗೆ ವಿಶ್ರಾಂತಿ ಪಡೆಯುವ ಮತ್ತು ಸೌವಿಶ್ಲೇಷಣೆ ಮಾಡುವ ದಿನವಾಗಿದೆ. ನೀವು ಇಡೀ ವಾರ ಜೀವಾಳ ಕೊಟ್ಟು ಶ್ರಮಿಸಿದ್ದೀರಾ. ಮಕರ ರಾಶಿಯವರೇ, ಇಂದು ನೀವು ನಿಮ್ಮ ದೇಹ ಮತ್ತು ಮೆದುಳು ಎರಡಕ್ಕೂ ಸ್ವಲ್ಪ ವಿಶ್ರಾಂತಿ ನೀಡಬೇಕು. ಅವುಗಳನ್ನು ರಿಚಾರ್ಜ್ ಮಾಡಬೇಕು. ಇಂದಿನ ದಿನ ಯಾವುದೇ ಹೊಸ ಯೋಜನೆ ಅಥವಾ ಹೊಸ ಒಪ್ಪಂದಗಳನ್ನು ಪ್ರಾರಂಭಿಸಬೇಡಿ. ಈಗಾಗಲೇ ನಡೆಯುತ್ತಿರುವ ಕೆಲಸಗಳ ಮೇಲೆ ಶಾಂತಿಯಿಂದ ಗಮನ ಹರಿಸಿ. ಇಂದು ಕೆಲವು ಅನಗತ್ಯ ಮತ್ತು ಹಠಾತ್ ವೆಚ್ಚಗಳು ಎದುರಾಗಬಹುದು. ಉದಾಹರಣೆಗೆ ವಾಹನ ಕೆಟ್ಟು ಹೋಗುವುದು ಅಥವಾ ಮನೆಯ ದುರಸ್ತಿ. ಆದ್ದರಿಂದ ನಿಮ್ಮ ಬಜೆಟ್ ಗಮನದಲ್ಲಿಟ್ಟುಕೊಳ್ಳಿ ಮತ್ತು ಪೋಲು ವೆಚ್ಚವನ್ನು ತಪ್ಪಿಸಿ. ಈಶ್ವರನ ಸಂಕೇತ ಇಂದು ನಿಮಗೆ ಹೇಳುತ್ತಿರುವುದು ಇಷ್ಟೇ: ಜೀವನದಲ್ಲಿ ಯಾವಾಗಲೂ ವೇಗವಾಗಿ ಓಡುವುದು ಒಂದೇ ಮುಖ್ಯವಲ್ಲ. ಕೆಲವೊಮ್ಮೆ ಸ್ವಲ್ಪ ತಡೆದು ನಿಂತು ನಿಮ್ಮ ದಿಕ್ಕು ಮತ್ತು ಕಾರ್ಯತಂತ್ರವನ್ನು ಪರಿಶೀಲಿಸುವುದು ಸಹ ತುಂಬಾ ಅಗತ್ಯವಾಗಿರುತ್ತದೆ. ಇಂದು ನೀವು ಸ್ವಲ್ಪ ಸಮಯ ಏಕಾಂತದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಹಳೆಯ ತಪ್ಪುಗಳಿಂದ ಕಲಿಯಿರಿ ಮತ್ತು ಮುಂಬರುವ ಹೊಸ ವಾರಕ್ಕೆ ಒಂದು ಗಟ್ಟಿ ಯೋಜನೆಯನ್ನು ರೂಪಿಸಿ. ನಿಮ್ಮ ಆರೋಗ್ಯದ ಬಗ್ಗೆ ಇಂದು ವಿಶೇಷ ಕಾಳಜಿ ವಹಿಸಿ. ಹೊರಗಿನ ಅಸತ್ವದ ಆಹಾರ ಅಥವಾ ಮಸಾಲೆಯುಕ್ತ ಆಹಾರ ತಿನ್ನುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ಮನೆಯಲ್ಲಿ ಮಾಡಿದ ಸಾತ್ವಿಕ ಆಹಾರವನ್ನೇ ಸೇವಿಸಿ. ನಿಮ್ಮ ಪೂರ್ಣ ಸಮಯವನ್ನು ನಿಮ್ಮ ಕುಟುಂಬ, ಮಕ್ಕಳು ಮತ್ತು ಜೀವನ ಸಂಗಾತಿಯೊಂದಿಗೆ ಮನೆಯಲ್ಲೇ ಕಳೆಯಿರಿ. ಈ ವಾರ ನಿಮಗೆ ಬಹಳಷ್ಟು ದೊಡ್ಡದಾದ ಮತ್ತು ಹೊಸದಾದ ವಿಷಯಗಳನ್ನು ಕಲಿಸಿ ಹೋಗುತ್ತಿದೆ. ಹೇಗೆ ನೀವು ಪ್ರತಿಯೊಂದು ಕಷ್ಟ ಮತ್ತು ಸವಾಲನ್ನು ನಿಮ್ಮ ಹೊಸ ಧೈರ್ಯ ಹಾಗೂ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯದಿಂದ ಅದ್ಭುತವಾಗಿ ದಾಟಿದಿರಿ ಎಂಬುದನ್ನು ನೀವು ನೋಡಿದಿರಿ. ಸಾಡೆಸಾತಿ ಶಾಶ್ವತವಾಗಿ ಮುಗಿದು ಹೋದ ನಂತರ ಬಂದಿರುವ ಒಂದು ಹೊಸ ಸುವರ್ಣ ಮತ್ತು ನೆಮ್ಮದಿಯ ಬೆಳಗನ್ನು ಇಂದು ನಿಧಾನವಾಗಿ ಕುಳಿತು ನೀವು ಪೂರ್ತಿಯಾಗಿ ಅನುಭವಿಸಬಹುದು ಮತ್ತು ಈಶ್ವರನಿಗೆ ಧನ್ಯವಾದ ಅರ್ಪಿಸಬಹುದು. ಹಾಗಾದರೆ ನನ್ನ ಪ್ರೀತಿಯ ಮಕರ ರಾಶಿಯವರೇ, ಇದಾಗಿತ್ತು ಜುಲೈ 28ರಿಂದ ಆಗಸ್ಟ್ 3ರವರೆಗಿನ ನಿಮ್ಮ ಅತ್ಯಂತ ವಿಸ್ತೃತ ಮತ್ತು ನಿಖರವಾದ ವಾರದ ರಾಶಿಫಲ. ಈ ಇಡೀ ವಾರದಲ್ಲಿ ಈಶ್ವರನ ಮತ್ತು ಗ್ರಹಗಳ ಏನೆಲ್ಲ ಸಂಕೇತಗಳನ್ನು ನಾನು ನಿಮಗೆ ವಿಸ್ತಾರವಾಗಿ ತಿಳಿಸಿದ್ದೇನೋ ಅವುಗಳನ್ನು ನಿಮ್ಮ ಪ್ರಾಯೋಗಿಕ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪೂರ್ಣ ಪ್ರಯತ್ನ ಮಾಡಿ. ನೆನಪಿಡಿ, ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿ ಕುಟುಂಬವು ಯಾವಾಗಲೂ ಪ್ರತಿ ಹೆಜ್ಜೆಯಲ್ಲೂ ನಿಮ್ಮೊಂದಿಗೆ ಗಟ್ಟಿಯಾಗಿ ನಿಂತಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ಮನಸಾರೆ ಲೈಕ್ ಮಾಡಿ. ನಿಮ್ಮ ಎಲ್ಲಾ ಸ್ನೇಹಿತರು ಮತ್ತು ಕುಟುಂಬದ ಸದಸ್ಯರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಶ್ರೀ ಸಂಕಲ್ಪ ಜ್ಯೋತಿಷ್ಯ ವಾಣಿಯನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಪೂರ್ಣ ಮನಸ್ಸಿನಿಂದ ಮತ್ತು ಶ್ರದ್ಧೆಯಿಂದ ಜೈ ಶನಿದೇವ್ ಅಥವಾ ಹರ್ ಮಹಾದೇವ್ ಎಂದು ಖಂಡಿತವಾಗಿ ಬರೆಯಿರಿ. ಈಶ್ವರನು ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನು ಈಡೇರಿಸಲಿ. ಈಶ್ವರನು ನಿಮ್ಮೆಲ್ಲರಿಗೂ ಒಳಿತು ಮಾಡಲಿ. ನೀವು ಯಾವಾಗಲೂ ಸಂತೋಷವಾಗಿರಿ ಮತ್ತು ಪ್ರಗತಿ ಹೊಂದುತ್ತೀರಿ. ತುಂಬಾ ಧನ್ಯವಾದಗಳು.